ಕೆಲಸಕ್ಕೆ ಟೈಮ್ ಆಯಿತು ಅಂತ ಆ ಮಹಿಳೆ ಓಡೋಡಿ ಬಂದು ರಸ್ತೆಯನ್ನ ದಾಟಿದ್ರು. ಆದ್ರೆ ಆಕೆಗೆ ಜವರಾಯ ಪ್ರಾಣಕ್ಕಾಗಿ ಹೊಂಚು ಹಾಕಿ ಅಲ್ಲೇ ಕಾದು ಕುಳಿತಿದ್ದ ಅನ್ನೋ ಅರಿವಿರಲಿಲ್ಲ. ಆದ್ರೆ ಯಮನಂತೆ ಬಂದ ಟಿಪ್ಪರ್ ಲಾರಿಯೊಂದು ಆಕೆಯ ಮೇಲೆ ಹರಿದು ಬಿಟ್ಟಿದೆ. ಕೆಲಸಕ್ಕೆ ಹೊರಟ ಮಹಿಳೆಗೆ ಅಡ್ಡ ಬಂದವನೇ ಯಮ. ದಾರಿ ಮಧ್ಯದಲ್ಲೇ ಹೊಂಚು ಹಾಕಿ ಕುಳಿತಿದ್ದ ಜವರಾಯ. ಸಾವು ಯಾವಾಗ, ಯಾವ ರೂಪದಲ್ಲಿ, ಯಾರ ಮೂಲಕ ಬರುತ್ತೆ ಅನ್ನೋದನ್ನ ಯಾರು ಊಹೇನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಹಜ ಸಾವಾದ್ರೆ ಇನ್ ಕೆಲವೊಂದು ಅತ್ಯಂತ ಭೀಕರ ದುರಂತ, ಕರುಣಾಜನಕ ಅದೇ ರೀತಿಯಾದ ದುರಂತ ಸಾವು ಕಂಡವರು ಈ ಪೌರ ಕಾರ್ಮಿಕ ಮಹಿಳೆ. ಕೆಲಸಕ್ಕೆ ಟೈಮ್ ಆಗೋಯ್ತು ಅನ್ನೋ ಆತುರದಲ್ಲೇ ಬಂದು ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಪಾಪ ಗೊತ್ತೇ ಇರಲಿಲ್ಲ. ಇವತ್ತು ಬೆಳಿಗ್ಗೆ ಮನೆಯವರನ್ನ ಕೊನೆಯದಾಗಿ ಸಿಗ್ನಲ್ ಗೊಂದಲದಲ್ಲೇ ಹೋಯ್ತು ಅಮಾಯಕ ಜೀವ. ಲಾರಿ ಚಾಲಕನ ಪಾಪಕ್ಕೆ ಬೆಲೆ ತೆತ್ತ ಬಡಪಾಯಿ ಮಹಿಳೆ. ಫೋನ್ನಲ್ಲಿ ಮಾತನಾಡುತ್ತಾ ಬಂದಿದ್ದ ಆ ಲಾರಿ ಡ್ರೈವರ್. ಹೀಗೆ ಲಾರಿಯ ಕೆಳಗಿನಿಂದ ಮಹಿಳೆಯ ದೇಹ ಎತ್ತುವಾಗ ಆ ಪೊಲೀಸ್ ಸಿಬ್ಬಂದಿಯೂ ಕೂಡ ಮರುಗುತ್ತಿರುವ ಹಾಗೆ ಅನಿಸುತ್ತಿರುವ ದೃಶ್ಯ ಇದು. ಆಂಬ್ಯುಲೆನ್ಸ್ ನಲ್ಲಿ ಶವದ ಮುಂದೆ ಮಹಿಳೆ ಕೂತು ಬಿಕ್ಕಿ ಬಿಕ್ಕಿ ಅಳುತ್ತಿರೋ ದೃಶ್ಯ. ಇದೆಲ್ಲ ಎಂತಹ ಕಲ್ಲು ಹೃದಯವಿದ್ರೂ ಮರಗುವಂತೆ ಮಾಡುತ್ತೆ. ಬೆಳ್ಳಂಬೆಳಗ್ಗೆ ಅಂದ್ರೆ 6:30ಕ್ಕೆ ಶ್ರೀರಾಂಪುರ ನಿವಾಸಿ 51 ವರ್ಷದ ಪೌರ ಕಾರ್ಮಿಕ ಮಹಿಳೆ ಸರೋಜಮ್ಮ ಕೆಲಸಕ್ಕೆ ಹೊರಟಿದ್ರು. ರಸ್ತೆ ದಾಟಲು ಕಾಯುತ್ತಿದ್ರು. ಸಿಗ್ನಲ್ ರೆಡ್ ಇದೆ ಅಂತ ರೋಡ್ ಕ್ರಾಸ್ ಮಾಡೋಕೆ ಮುಂದಾದಾಗಲೇ ಗ್ರೀನ್ ಸಿಗ್ನಲ್ ಬಿದ್ದೇ ಬಿಡ್ತು. ಇದೇ ನೋಡಿ ಮಹಿಳೆಯ ಜೀವಕ್ಕೆ ಕುತ್ತು ತಂದಿದ್ದು. ಅತ್ತ ಕಡೆಯಿಂದ ಟಿಪ್ಪರ್ ಲಾರಿ ಆಕೆಯ ಮೇಲೆ ಹದ್ದೇ ಬಿಟ್ಟಿತು. ಈ ಭೀಕರ ಅಪಘಾತ ನಡೆದಿದ್ದು ರಾಜಾಜಿನಗರದ ಶಿವನಹಳ್ಳಿ ಸಿಗ್ನಲ್ ಬಳಿ. ಬಿಬಿಎಂಪಿ ಪೌರ ಕಾರ್ಮಿಕ ಲೇಡಿ ತೀರೋಗಿರೋದು, ಸ್ಪಾಟ್ ಆಗಿರೋದು. ಅವ್ರು ರೋಡ್ ದಾಟೋ ಟೈಮಲ್ಲಿ ಇಮಿಡಿಯೇಟ್ ಸಿಗ್ನಲ್ ಗ್ರೀನ್ ಆಗಿದೆ. ಸೊ ಆ ಟಿಪ್ಪರ್ ಲಾರಿ ಮೂವ್ ಆಗಿದ ತಕ್ಷಣವೇ ಲೆಫ್ಟ್ ಸೈಡ್ ಫ್ರಂಟ್ ವೀಲ್ ಲೆಫ್ಟ್ ಸೈಡ್ ತಲೆ ಹತ್ತಿದೆ. ತಲೆ ಮೇಲೆ ಹತ್ತಿ ಮೂವ್ ಆಯಿತು. ಮೂವ್ ಆದ ತಕ್ಷಣ ಅವನು ಇಮಿಡಿಯೇಟ್ ಎಸ್ಕೇಪ್ ಆಗಿದ್ದಾನೆ. ಸರ್ ಇಮಿಡಿಯೇಟ್ ಆ್ಯಂಬುಲೆನ್ಸಲ್ಲಿ ವಿಜಯನಗರ ಟ್ರಾಫಿಕ್ ಬರುತ್ತೆ ಹಾಗೂ ಬಸವೇಶ್ವರ ಕ್ರೈಮಲ್ಲಿ ಬಂದು ಕೇಸ್ನ ಕ್ಲಿಯರ್ ಮಾಡಿಕೊಂಡು ಹೋಗಿದ್ದಾರೆ. ಲಾರಿ ಚಾಲಕನಿಗೆ ಸರೋಜಮ್ಮ ರಸ್ತೆ ದಾಟುತ್ತಿದ್ದು ಕಾಣಿಸಿಲ್ಲ. ಏಕಾಏಕಿ ಲಾರಿ ಚಲಾಯಿಸಿದ್ದ ಕಾರಣ ಲಾರಿಯ ಮುಂದಿನ ಚಕ್ರ ಸರೋಜಮ್ಮನ ಮೇಲೆ ಹರಿದಿದೆ. ತಲೆ ಮೇಲೆ ಟಿಪ್ಪರ್ ಲಾರಿ ಹರಿದ ಪರಿಣಾಮ ಸ್ಥಳದಲ್ಲೇ ಸರೋಜಮ್ಮ ಮೃತಪಟ್ಟಿದ್ದಾರೆ. ಆಕ್ಸಿಡೆಂಟ್ ಮಾಡಿದ ಲಾರಿ ಚಾಲಕ ಲಾರಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ವಿಜಯನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಲಾರಿ ಚಾಲಕ ಮೊಬೈಲ್ನಲ್ಲಿ ಮಾತನಾಡಿದ್ದೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ಸರೋಜಮ್ಮ ಅವರು ವಯಸ್ಸು 55. ಇನ್ನು 2 ದಿನ ಬಿಟ್ಟರೆ ಅವ್ರಿಗೆ ಪರ್ಮಿಟ್ ಆಗ್ತಿತ್ತು. 6:15 ಆಕ್ಸಿಡೆಂಟ್ ಆಗಿರೋದು. 7 ಗಂಟೆ ಅವ್ರು ಬಯೋಮೆಟ್ರಿಕ್ ತಮ್ಮಿಂಗ್ ಕೊಡಬೇಕು ಅಂತ ಅರ್ಜೆಂಟಲ್ಲಿ ಹೋಗ್ತಿದ್ರು. ಅವರು ಅಲ್ಲಿಗೆ ರೆಡ್ ಸಿಗ್ನಲ್ ಇರೋದ್ರಿಂದ ಜನ ಹೇಳ್ತಿದ್ರು ರೆಡ್ ಸಿಗ್ನಲ್ ಇರೋದು ಟ್ರಿಪ್ಪರ್ ಅವ್ರು ನಿಂತಿದ್ರಂತೆ. ಅವರು ಗ್ರೀನ್ ಸಿಗ್ನಲ್ ನೋಡಿಲ್ಲ, ಅವ್ನು ಮೂವ್ ಮಾಡಿದ್ದಾನೆ. ಲೆಫ್ಟ್ ಟೈರ್ಗೆ ಅವ್ರು ತಲೆ ಬಂದು ಸ್ಪಾಟ್ ಡೆತ್ ಆಗಿದ್ದಾರೆ ಪಾಪ. ಅದಕ್ಕೆ ಸರೋಜಮ್ಮ ಅವ್ರ ದೇಹನ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ವಿಜಯನಗರ ಟ್ರಾಫಿಕಿಂದ ಹಾಗೂ ಬಸವೇಶ್ವರ ಲಾ ಆ್ಯಂಡ್ ಆರ್ಡರ್ಸಿಂದ ಇನ್ಸ್ಪೆಕ್ಟರ್ಗಳು 3 ಜನ ನಾವು ಸೇರಿ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಿ ಅವರ ದೇಹನ ಕಳಿಸಿದ್ದೀವಿ ಅಲ್ಲಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ. ಹಾಗೆ ಅವ್ರ ಮಗ ಮತ್ತು ಮಗಳು ಜೊತೆಲಿ ಹೋಗಿದ್ದಾರೆ. ಅದೇನೇ ಇರಲಿ, ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಬಳಕೆ ಮಾಡಲೇಬಾರದು ಅಂತ ಎಷ್ಟೇ ರೂಲ್ಸ್ ಇಟ್ಟರೂ ಇಂಥವರ ವಿರುದ್ಧ ಕ್ರಮ ಆಗಲೇಬೇಕು. ಇನ್ನು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಜೀವಕ್ಕಿಂತ ಯಾವುದೂ ಮುಖ್ಯವಲ್ಲ. ಹಾಗಾಗಿ ಕೆಲವೊಮ್ಮೆ ಅದರಲ್ಲೂ ರಸ್ತೆಗಳಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ವಹಿಸಬೇಕು. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.